ನಾವು ಇಂದಿನ ತರಗತಿಯಲ್ಲಿ ಕಲಿಯುವ ವಿಷಯಗಳು ಏನಂತಂದ್ರೆ, ಒಂದು ಮನೋವಿಜ್ಞಾನದ ವ್ಯಾಪ್ತಿ ಮತ್ತು ಶಾಖೆಗಳು. ಇದ್ರ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಕಲಿತೇವೆ. ಈ ವ್ಯಾಪ್ತಿ ಮತ್ತು ಶಾಖೆಗಳಲ್ಲಿ ಒಟ್ಟು 2 ಭಾಗದಲ್ಲಿ ನಾವು ವಿಷಯಗಳನ್ನ ಕಲಿತೀವಿ. ಒಂದು ಮನೋವಿಜ್ಞಾನದ ವ್ಯಾಪ್ತಿ ಮತ್ತು ಶಾಖೆಗಳ ವಿಶ್ಲೇಷಣೆ. ಭಾಗ 2ರಲ್ಲಿ MCQ ಮತ್ತು PYQ ಗಳ ಚರ್ಚೆ. ಒಟ್ಟು 25 PYQ MCQ ಪ್ಲಸ್ PYQ ಗಳಿವೆ. ಅದ್ರ ಬಗ್ಗೆ ನಾವು ಕಲಿತೇವೆ. ನೋಡಿ, ಮನೋವಿಜ್ಞಾನದ ವ್ಯಾಪ್ತಿ. ಈ ಮನೋವಿಜ್ಞಾನದ ವ್ಯಾಪ್ತಿ ಬಂತು ಅಂತಂದ್ರೆ ಎಲ್ಲೆಲ್ಲ ಬಳಸ್ತಾರೆ ಅಂತಂದ್ರೆ, ಮಾನವನ ವರ್ತನೆಗಳ ಕುರಿತು ಅಧ್ಯಯನ ಮಾಡ್ಲಿಕ್ಕೆ, ಅಂದ್ರೆ ಎಲ್ಲಾ ವಯೋಮಾನದ ಮತ್ತು ಸನ್ನಿವೇಶದ ಮಾನವನ ವರ್ತನೆಗಳ ಅಧ್ಯಯನ ಇದರ ವ್ಯಾಪ್ತಿಗೆ ಬರ್ತಾ ಹೋಗ್ತದೆ. ನೆಕ್ಸ್ಟ್ 2ನೇದು ಮಾನಸಿಕ ಪ್ರಕ್ರಿಯೆ, ಅಂದ್ರೆ ಕಲಿಕೆ, ಸ್ಮೃತಿ, ಆಲೋಚನೆ ಮತ್ತು ಬುದ್ಧಿಶಕ್ತಿಯಂತಹ ಆಂತರಿಕ ಪ್ರಕ್ರಿಯೆಗಳ ವಿಶ್ಲೇಷಣೆ ಆಗ್ತಾ ಹೋಗ್ತದೆ. 3ನೇದು ಪರಿಸರದ ಪ್ರಭಾವ, ಅಂದ್ರೆ ವ್ಯಕ್ತಿಯ ವಿಕಾಸ ಮತ್ತು ವರ್ತನೆಯ ಮೇಲೆ ಪರಿಸರವು ಬೀರುವ ಪರಿಣಾಮಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ ಮನೋವಿಜ್ಞಾನದ ವ್ಯಾಪ್ತಿಯಲ್ಲಿ. ಅಂದ್ರೆ ನೆಕ್ಸ್ಟ್ ಬರೋದು ಶಾಖೆಗಳ ವರ್ಗೀಕರಣ, ಅಂದ್ರೆ ಮನೋವಿಜ್ಞಾನದ ಶಾಖೆಗಳು. ಇದು ಕೂಡ ವ್ಯಾಪ್ತಿಯೇ. ಇಲ್ಲಿ ಶುದ್ಧ ಮನೋವಿಜ್ಞಾನ ಮತ್ತು ಅನ್ವಯಿಕ ಮನೋವಿಜ್ಞಾನ, ಅಂದ್ರೆ ಪ್ಯೂರ್ ಅಂಡ್ ಅಪ್ಲೈಡ್ ಸೈಕಾಲಜಿ. ಇದ್ರ ಬಗ್ಗೆ ಪ್ರಶ್ನೆಗಳು ಇತ್ತೀಚೆಗೆ ತುಂಬಾ ಬರ್ತಾ ಇದಾವೆ. ಇದು ಇಂಪಾರ್ಟೆಂಟ್. ಈ ತರಗತಿಗಳಲ್ಲಿ ಹೇಗಿರ್ತವೆ ಅಂತಂದ್ರೆ, ಉದಾಹರಣೆ ಸಹಿತ ಸುಲಭವಾಗಿ ನಿಮ್ಗೆ ಅರ್ಥ ಆಗುವ ಹಾಗೆ ಇರ್ತದೆ. ನೋಡಿ, ನಾವು ಎಕ್ಸಾಮ್ ವೈಟೇಜ್ ನೋಡ್ಲಿಕ್ಕೆ ಹೋದ್ರೆ, ಒಂದು ನಿಮಿಷ, ನಾವು ಎಕ್ಸಾಮ್ ವೈಟೇಜ್ ನೋಡಕ್ ಹೋದ್ರೆ ಇದರಲ್ಲಿ 4 ಪ್ರಶ್ನೆಗಳು ಬರುವ ಸಂಭವವಿದೆ. ಅಂದ್ರೆ ಇಂಪಾರ್ಟೆಂಟ್, ಹಂಗ ಅಂತ ಬಿಡ್ಲಿಕ್ಕಿಲ್ಲ. ಯಾಕಂದ್ರೆ ಇದು ಓವರ್ ಆಲ್ ಈ ವ್ಯಾಪ್ತಿ ಅಂತಂದ್ರೆ ಇಡೀ ಮನೋವಿಜ್ಞಾನ ನಾವು ಕಲಿತೀವಲ್ಲ ಕೊನೆವರೆಗೂ, ಅದೆಲ್ಲಾನು ಕೂಡ ಇದು ಒಳಗೊಂಡುಂಟು. ನೋಡಿ, ನಾನು ನಿಮ್ಗೆ ಆಗ್ಲೇ ಹೇಳಿದೆ ಮನೋವಿಜ್ಞಾನದ ಪ್ರಮುಖ 2 ಭಾಗಗಳು ಅಂತ. ಯಾವ್ದೆಲ್ಲ? ಒಂದು ಶುದ್ಧ ಮನೋವಿಜ್ಞಾನ, 2ನೇದು ಅನ್ವಯಿಕ ಮನೋವಿಜ್ಞಾನ. ಶುದ್ಧ ಮನೋವಿಜ್ಞಾನ ಅಂತಂದ್ರೆ ಮನೋವಿಜ್ಞಾನದ ಮೂಲಭೂತ ತತ್ವಗಳು, ಸಿದ್ಧಾಂತಗಳು ಮತ್ತು ಸಂಶೋಧನೆಗಳ ಅಧ್ಯಯನ ಮಾಡುವಂತದ್ದು. ಅಂದ್ರೆ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ, ಕೇವಲ ಪುಸ್ತಕ ಬರೆಯುವುದು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಅಂದ್ರೆ ಪುಸ್ತಕದ ಕೆಲಸ ಏನು, ಅದರಲ್ಲಿ ಮಾಹಿತಿಯನ್ನು ತುಂಬಿಸಿ ಇಡುವಂತದ್ದು. ಅನ್ವಯಿಕ ಮನೋವಿಜ್ಞಾನ ಅಂತಂದ್ರೆ ಆ ಪುಸ್ತಕದಲ್ಲಿರುವ ವಿಚಾರಗಳನ್ನು ಅನ್ವಯ ಮಾಡುವಂಥದ್ದು. ನಿಮ್ಗೆ ಹೋಗ್ತಾ ಹೋಗ್ತಾ ಮುಂದೆ ಅರ್ಥ ಆಗ್ತಾ ಹೋಗ್ತದೆ. ಅಂದ್ರೆ ಶುದ್ಧ ಮನೋವಿಜ್ಞಾನವು ಜ್ಞಾನಕ್ಕಾಗಿ ಹೊಸ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸುವುದು. ಇದ್ರ ಕೆಲಸ ಏನಿದ್ರು ಅಭಿವೃದ್ಧಿ ಪಡಿಸೋದು ಮಾತ್ರ, ಸಿದ್ಧಾಂತ ರಚಿಸೋದು ಮಾತ್ರ. ಆದ್ರೆ ಈ ಅನ್ವಯಿಕ ಮನೋವಿಜ್ಞಾನದಲ್ಲಿ ಸಮಸ್ಯೆಯನ್ನು ಪರಿಹರಿಸಲು ಈ ಸಿದ್ಧಾಂತಗಳನ್ನು ಬಳಸುವುದು. ಫಾರ್ ಎಕ್ಸಾಂಪಲ್, ನಾವೀಗ ಶೈಕ್ಷಣಿಕ ಮನೋವಿಜ್ಞಾನ ಕಲಿತಾ ಇದೀವಲ್ವಾ, ಯಾಕೆ? ಶಿಕ್ಷಣದಲ್ಲಿ ಬರುವ ತೊಂದರೆಗಳನ್ನು ನಾವು ನಿಭಾಯಿಸ್ಕೊಳ್ಳಿಕ್ಕೆ. ಅಂದ್ರೆ ಈ ಶುದ್ಧ ಮನೋವಿಜ್ಞಾನ ಏನ್ ಮಾಡ್ತದೆ? ವಿಷಯಗಳನ್ನ ಕೊಡ್ತದೆ. ಶಿಕ್ಷಣದಲ್ಲಿ ಈ ರೀತಿ ನೀನು ಬಳಸು, ಈ ರೀತಿಯಾಗಿ ನೀನು ವರ್ತನೆಗೆ ಈ ರೀತಿಯಾಗಿ ನೀನು ಸ್ಟ್ರಾಟಜಿನ ಮಾಡು ಅಂತ. ಅದೆಲ್ಲಿ? ಅನ್ವಯಿಕ ಮನೋವಿಜ್ಞಾನದಲ್ಲಿ ನಾವು ಅದನ್ನ ಅನ್ವಯಿಸ್ತೀವಿ ಶಾಲೆಯಲ್ಲಿ. ಈಗ ಮೊದಲನೇ ನಾವು ಬರೋದು ಶುದ್ಧ ಮನೋವಿಜ್ಞಾನ. ಶುದ್ಧ ಮನೋವಿಜ್ಞಾನ ಅಂದ್ರೆ ಏನು ಹಾಗಾದ್ರೆ? ನೋಡಿ, ಮೂಲ ತತ್ವಗಳನ್ನು ಅಭ್ಯಾಸಿಸಲು ಅವಕಾಶ ಮಾಡಿಕೊಡುವುದು. ನಾನು ಆಗ್ಲೇ ಹೇಳಿದೆ ನಿಮಗೆ, ಈಗ ಇಲ್ಲಿ ಏನ್ ಮಾಡ್ತದೆ ಅಂತಂದ್ರೆ, ಯಾವ್ಯಾವ ತತ್ವಗಳುಂಟು ಅವುಗಳನ್ನ ಇದು ರೆಡಿ ಮಾಡ್ತಾ ಕೊಡ್ತದೆ ಅಭ್ಯಾಸ ಮಾಡಲು. ಇದು ವರ್ತನೆಗೆ ಸಂಬಂಧಪಟ್ಟಿದ ಏನು, ಏಕೆ, ಹೇಗೆ ಎಂಬ ಮೂಲ ಪ್ರಶ್ನೆಗಳಿಗೆ ಸರ್ವಸಮ್ಮತ ಉತ್ತರಗಳನ್ನು ನೀಡಲು ಪ್ರಯತ್ನ ಮಾಡ್ತದೆ. ಜೀವಿಗಳ ವರ್ತನೆಗಳನ್ನು ಅಧ್ಯಯನ ಮಾಡಿ ಸೂಕ್ತ ಸಿದ್ಧಾಂತಗಳನ್ನು, ತತ್ವಗಳನ್ನು ಅಥವಾ ನಿಯಮಗಳನ್ನು ರೂಪಿಸುವುದು ಈ ಶಾಖೆಯ ಗುರಿಯಾಗಿದೆ. ಅಂದ್ರೆ ನಿಯಮಗಳನ್ನ ನೆನ್ಪಿಟ್ಕೊಳ್ಳಿ, ಇದು ನಿಯಮ ರೂಪಿಸೋದು. ಅನ್ವಯಿಕ ಮನೋವಿಜ್ಞಾನ ಆ ನಿಯಮವನ್ನು ಅಪ್ಲೈ ಮಾಡೋದು. ನೋಡಿ, ಈ ಶುದ್ಧ ಮನೋವಿಜ್ಞಾನದಲ್ಲಿ ಶಾಖೆಗಳಿದೆ. ಒಟ್ಟು 8 ಶಾಖೆಗಳು ಬರ್ತದೆ ಶುದ್ಧ ಮನೋವಿಜ್ಞಾನದಲ್ಲಿ. ಇಲ್ಲಿ ನೀವೇನ್ ನೆನ್ಪಿಟ್ಕೋಬೇಕು ಅಂತಂದ್ರೆ, ಶುದ್ಧ ಮನೋವಿಜ್ಞಾನ ಅಂದ್ರೆ ಏನು ಅಂದ್ರೆ ಇಲ್ಲಿ ಕಂಡು ಬರುವ 8 ಅದರ ಅರ್ಥ ಏನು, ಎಲ್ಲಿ ಬಳಸ್ತಾರೆ ಮತ್ತು ಅದರ ಪಿತಾಮಹರು ಯಾರು ಅಂತ ನೋಡಿ. ಫಸ್ಟ್ನೇದು ಸಾಮಾನ್ಯ ಮನೋವಿಜ್ಞಾನ, ಇದರ ಪಿತಾಮಹ ಬಂದು ವಿಲಿಯಂ ಹೂನ್. 2ನೇದು ಅಪಸಾಮಾನ್ಯ ಮನೋವಿಜ್ಞಾನ, ಇದರ ಪಿತಾಮಹ ಸಿಗ್ಮಂಡ್ ಫ್ರಾಯ್ಡ್. ವಿಕಾಸಾತ್ಮಕ ಮನೋವಿಜ್ಞಾನ, ಇದು ಜೀನ್ ಪಿಯಾಜೆ. ನಾನು ನಿನ್ನೆ ತರಗತಿಯಲ್ಲಿ ಹೇಳಿದೆ ನಿಮಗೆ, ಏನು ಅಪಸಾಮಾನ್ಯ ಮನೋವಿಜ್ಞಾನ ಅಂತ. ಸಿಗ್ಮಂಡ್ ಫ್ರಾಯ್ಡ್ ಅವರು ರೋಗಿಗಳು ಅಂತ ಕರೀತಾರೆ. ಯಾರನ್ನ ರೋಗಿಗಳು ಅಂತ? ಭಾವನಾತ್ಮಕವಾಗಿ ಯಾರು ನೊಂದಿರ್ತಾರೆ ಅಥವಾ ಯಾರು ಪ್ರಾಬ್ಲಮ್ ಅನುಭವಿಸಿರ್ತಾರೆ ಅವರನ್ನ ರೋಗಿಗಳು ಅಂತ ಕರೀತಾರೆ.
ವಿಕಾಸಾತ್ಮಕ ಮನೋವಿಜ್ಞಾನ, ಜೀನ್ ಪಿಯಾಜೆ, ಇದನ್ನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ. ಏನಂತಂದ್ರೆ ವ್ಯಕ್ತಿಗಳಲ್ಲಿ ಭಾಷೆ ವಿಕಾಸ ಹೇಗಾಗ್ತದೆ, ಯಾವ ರೀತಿ ಆಗ್ತದೆ ಅನ್ನೋದನ್ನ ಹೇಳ್ತಾರೆ. ನೀವು ವಿಡಿಯೋ ನೋಡ್ಲಿಲ್ಲ ಅಂದ್ರೆ ವಿಡಿಯೋ ನೋಡಿ, ಮತ್ತೆ ಇವತ್ತಿನ ಕ್ಲಾಸ್ ನೋಡ್ತಿರೋರು ಅರ್ಥ ಆಗ್ತಾ ಹೋಗ್ತದೆ. ಇದೇ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಒತ್ತಿ, ಹಾಗೂ ನಿಮ್ಗೆ ಈ ತರಗತಿಗಳು ಇಷ್ಟ ಆದಲ್ಲಿ ಒಂದು ಲೈಕ್ ಅನ್ನು ಒತ್ತಿ. ಮೂರನೇದು ವಿಕಾಸ ಮನೋವಿಜ್ಞಾನ, ಜೀನ್ ಪಿಯಾಜೆ. ನಾಲ್ಕನೇದು ವಿಭೇದಾತ್ಮಕ ಮನೋವಿಜ್ಞಾನ, ಸರ್ ಫ್ರಾನ್ಸಿಸ್ ಗೆಲ್ಟನ್. ಸಾಮಾಜಿಕ ಮನೋವಿಜ್ಞಾನ, ಕರ್ಟ್ ಲೆನಿನ್. ಶಾರೀರಿಕ ಕ್ರಿಯಾ ಮನೋವಿಜ್ಞಾನ, ವಿಲಿಯಂ ಹುಂಟ್, ಮತ್ತೆ ಪುನಃ ಇವರೇ ಬರ್ತಾರೆ. ಪ್ರಾಯೋಗಿಕ ಮನೋವಿಜ್ಞಾನ, ವಿಲಿಯಂ ಹುಂಟ್. ಯಾಕಂದ್ರೆ ನಾನು ಹೇಳಿದೆ 1879ರಲ್ಲಿ ಜರ್ಮನಿಯ ಲಿಪ್ಚಿಂಗ್ ನಲ್ಲಿ ಪ್ರಥಮ ಪ್ರಯೋಗಾಲಯವನ್ನು ತೆಗಿತಾರೆ. 8ನೇದು ತೌಲನಿಕ ಮನೋವಿಜ್ಞಾನ, ಜಾರ್ಜ್ ಜಾನ್ ರೋಮ್ಸೆನ್ ಅವರು ಇದರ ಪಿತಾಮಹ. ಈಗ ಇದ್ರ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಳ್ಳೋಗುವ. ನೋಡಿ, ನಾನೀಗ ನಿಮ್ಗೆ ತೋರಿಸ್ತೆ ಯಾವ್ಯಾವೆಲ್ಲ ಶಾಖೆ ಇದೆ ಅಂತ. ಈ ಪರೀಕ್ಷೆಯಲ್ಲಿ ನಡೆದಂತ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡಿದ್ರೆ ನಾವು 92% ಶೈಕ್ಷಣಿಕ ಮನೋವಿಜ್ಞಾನವನ್ನೇ ಕೇಳಿದ್ದಾರೆ. ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತಂದ್ರೆ ಮುಂದೆ ಬರ್ತಾ ಹೋಗ್ತದೆ, ಅದು ಅಪ್ಲೈಡ್ ಸೈಕಾಲಜಿಯಲ್ಲಿ ಬರ್ತದೆ. ಇದನ್ನೇ ನೆನ್ಪಿಟ್ಕೊಳ್ಳಿ, ಇದೇ ನಮಗೆ 92% ಬರೋ ಚಾನ್ಸಸ್ ಇದೆ. ವಿಕಾಸಾತ್ಮಕ ಮನೋವಿಜ್ಞಾನ ಇದು 75%. ಅಂದ್ರೆ ವಿಕಾಸಾತ್ಮಕದಲ್ಲಿ ವ್ಯಕ್ತಿ ಹೇಗೆ ಹುಟ್ಟುತ್ತಾನೆ, ಹೇಗ್ ಸಾಯ್ತಾನೆ, ಅಂದ್ರೆ ಹುಟ್ಟಿನಿಂದ ಸಾಯುವವರೆಗೆ ಕೂಡ ಅಧ್ಯಯನ ಮಾಡುವಂಥದ್ದು. ನೆಕ್ಸ್ಟ್ ಸಾಮಾಜಿಕ ಮನೋವಿಜ್ಞಾನ, ಸೋಷಿಯಲ್, ಅಂದ್ರೆ ವ್ಯಕ್ತಿ ಸಮಾಜದಲ್ಲಿ ಹೇಗೆ ಬೆರೀತಾನೆ, ಹೇಗೆ ವರ್ತಿಸ್ತಾನೆ ಅನ್ನೋದ್ರ ಬಗ್ಗೆ 40% ಬರೋ ಚಾನ್ಸಸ್ ಇದೆ. ನೆಕ್ಸ್ಟ್ ಅನ್ವಯಿಕ ಶಾಖೆಗಳು 25% ಬರೋ ಚಾನ್ಸಸ್ ಇದೆ. ಅವುಗಳನ್ನ ನಾವೀಗ ತಿಳಿಯುವ. ಒಂದನೇದು ಸಾಮಾನ್ಯ ಮನೋವಿಜ್ಞಾನ. ಒಂದನೇದು ಸಾಮಾನ್ಯ ಮನೋವಿಜ್ಞಾನ. ಏನು ಸಾಮಾನ್ಯ ಮನೋವಿಜ್ಞಾನ ಅಂದ್ರೆ ಹೆಸರೇ ಹೇಳ್ತದೆ ನೋಡಿ. ಸಾಮಾನ್ಯವಾಗಿ ಮನೋವಿಜ್ಞಾನದ ಮೂಲಭೂತ ತತ್ವಗಳು, ಸಿದ್ಧಾಂತಗಳು ಮತ್ತು ಸಂಶೋಧನಾ ವಿಧಾನಗಳ ಅಧ್ಯಯನ. ಇದು ಸಂಶೋಧನಾ ವಿಧಾನಗಳಂದ್ರೆ ಯಾವ ರೀತಿ ನಾವು ಈ ತತ್ವ ಸಿದ್ಧಾಂತಗಳನ್ನ ಅಧ್ಯಯನ ಮಾಡಬೇಕು ಅದನ್ನು ಈ ಸಾಮಾನ್ಯ ಮನೋವಿಜ್ಞಾನ ಹೇಳ್ತದೆ. ಅಂದ್ರೆ ಸಾಮಾನ್ಯ ವ್ಯಕ್ತಿಯಲ್ಲಿ ಕಂಡು ಬರುವ ಸಹಜ ಕ್ರಿಯೆಗಳು, ನೆನ್ಪಿಟ್ಕೊಳ್ಳಿ, ಸಾಮಾನ್ಯ ಮನೋವಿಜ್ಞಾನ ಅಂದ್ರೆ ಸಹಜ ಕ್ರಿಯೆಗಳು, ವ್ಯಕ್ತಿಗಳು ಗಮನ, ಸಂವೇದನೆ, ಸ್ಮರಣೆ, ಕಲಿಕೆ, ಅಭಿಪ್ರೇರಣೆ, ಗ್ರಹಿಕೆ, ಭಾವನೆಗಳ ಮೂಲಭೂತ ಅಧ್ಯಯನಕ್ಕೆ ಈ ಸಾಮಾನ್ಯ ಮನೋವಿಜ್ಞಾನ ಸಂಬಂಧಪಟ್ಟಿರ್ತದೆ. ನೋಡಿ, ನಾವು ಇವೆಲ್ಲ ಯಾಕೆ ಕಲಿತಾ ಇದೀವಿ ಅಂತಂದ್ರೆ ಇವುಗಳನ್ನ ನೋಡಿದ್ರೆ ಮಾತ್ರ ನಿಮಗೆ ಮುಂದಿನ ತರಗತಿಗಳು ತುಂಬಾ ಈಸಿಯಾಗಿ ಅರ್ಥ ಆಗಿ ಬಿಡ್ತದೆ. ಇವೆಲ್ಲ ಮುಂದಿನ ಪಾಠಗಳೆಲ್ಲ ನಿಂತಿರದೆ ಇವುಗಳ ಆಧಾರದಲ್ಲಿ. ಎರಡನೇದು ಅಪಸಾಮಾನ್ಯ ಮನೋವಿಜ್ಞಾನ. ನೋಡಿ, ಇದು ಏನು ಅಂತಂದ್ರೆ, ನೋಡಿ ಈ ಚಿತ್ರ ಗಮನಿಸಿ, ನಿಮ್ಗೆ ಏನ್ ಅನಿಸ್ತದೆ ಗಮನಿಸಿ. ಅಸಾಮಾನ್ಯ ವರ್ತನೆ, ಮಾನಸಿಕ ಅಸ್ವಸ್ಥತೆಗಳು, ಅವುಗಳ ಕಾರಣಗಳನ್ನ ಅಧ್ಯಯನ ಮಾಡ್ತಾರೆ. ಅಂದ್ರೆ ಕೆಲವೊಬ್ರು ಮಾನಸಿಕವಾಗಿ ವರ್ತಿಸ್ತಾ ಇರ್ತಾರೆ. ನೀವೇ ಹೇಳ್ತೀರಾ, ಯಾರೋ ಒಬ್ರು ಬೇಜಾರಲ್ಲಿ ಕೂತಿದ್ರೆ ನೋಡು ಮಾನಸಿಕ ಆಗವನವನು ಅಂತೀರಾ. ಅಂದ್ರೆ ಆ ಮಾನಸಿಕ ಆಗ್ಲಿಕ್ಕೆ ಕಾರಣ ಏನು, ಅವುಗಳನ್ನ ಅಧ್ಯಯನ ಮಾಡ್ತದೆ. ಅಂದ್ರೆ ಸಾಮಾನ್ಯ ವ್ಯಕ್ತಿಗಳಿಗಿಂತ ಭಿನ್ನರಾದಂತ ವ್ಯಕ್ತಿಗಳನ್ನ ಅಧ್ಯಯನ ಮಾಡ್ತಾರೆ. ಅಂದ್ರೆ ಇದರಲ್ಲಿ ಬಾಲಾಪರಾಧಿಗಳು ಬರ್ತಾರೆ, ಅಪರಾಧಿಗಳು ಬರ್ತಾರೆ. ಅಂದ್ರೆ ಇವ್ರಗಳನ್ನ ಅಧ್ಯಯನ ಮಾಡೋದು ಅಪಸಾಮಾನ್ಯ ಮನೋವಿಜ್ಞಾನದಲ್ಲಿ. ಸಮಾಜ ದ್ರೋಹಿಗಳು ಬರ್ತಾರೆ, ನರರೋಗಿಗಳು ಮತ್ತು ಮಾನಸಿಕ ರೋಗಿಗಳು ಬರ್ತಾರೆ, ಖಿನ್ನತೆ ಆತಂಕದಿಂದ ಯಾರು ಕೂಡಿರ್ತಾರೆ ಅವ್ರು ಬರ್ತಾರೆ, ಆತಂಕಕ್ಕೊಳಗಾಗಿರೋರು ಬರ್ತಾರೆ, ಮತ್ತೆ ಸಿಜೋಫ್ರೇನಿಯಾ, ಈ ರೀತಿ ಹಲವಾರು ವಿಷಯಗಳು ಬರ್ತಾ ಹೋಗ್ತವೆ. ಇವುಗಳನ್ನ ಅಧ್ಯಯನ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಸೈಕಿಯಾಟ್ರಿಸ್ಟ್ ನೋಡಿ, ಅರ್ಥ ಆಯ್ತಾ. ಫಾರ್ ಎಕ್ಸಾಂಪಲ್ ಬಾಲಪರಾಧಿ ಕೇಂದ್ರಗಳು ಅಂತ ಇರ್ತದೆ. ಈ ಬಾಲಪರಾಧಿ ಕೇಂದ್ರದಲ್ಲಿ ಏನ್ ಮಾಡ್ತಾರೆ, ಸಣ್ಣ ಮಕ್ಳೇ ಅಂದ್ರೆ ಬಾಲಕರು. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಇತ್ತೀಚೆಗೆ 6ನೇ ಕ್ಲಾಸ್ ತರಗತಿ ಹುಡುಗ ಒಬ್ಬಂಗೆ ಚಾಕು ಹಾಕ್ತ ಸಾಯಿಸಿದ. ಆ ಹುಡುಗ ಯಾಕೆ ಆತರ ಮಾಡ್ದ, ಬಾಲಪರಾಧಿ, ಅವ್ನ್ಗೆ ಯಾಕೆ ಕೊಲೆ ಮಾಡ್ಬೇಕು ಅಂತ ಅನ್ನಿಸ್ತು, ಅವ್ನ ಮನ್ಸಲ್ಲಿ ಏನ್ ಮೂಡ್ತಾ ಇದೆ. ನೋಡಿ, ನಮ್ಮ ಇತ್ತೀಚಿನ ಸಮಾಜ ಏನಾಗ್ತಾ ಇದೆ ಅಂತಂದ್ರೆ ಟೆಕ್ನಾಲಜಿ ಮುಂದುವರೆದಂತೆ ಏನಾಗ್ತಾ ಇದೆ, ಈ ರೀತಿ ಪ್ರಾಬ್ಲಮ್ಗಳು ಆಗ್ತಾ ಇದೆ. ಮಕ್ಕಳಲ್ಲಿ ನೈತಿಕತೆಯ ಕೊರತೆ ಕಂಡು ಬರ್ತಾ ಇದೆ. ಅಂದ್ರೆ ಇವುಗಳಲ್ಲಿ ಯಾಕೆ ಆಗ್ತಾ ಇದಾವೆ ಅವುಗಳನ್ನ ಅಧ್ಯಯನ ಮಾಡೋದು ಅಪಸಾಮಾನ್ಯ ಮನೋವಿಜ್ಞಾನ. ಮತ್ತೆ ಇವುಗಳನ್ನ ಅಧ್ಯಯನ ಮಾಡಿ ಪರಿಹಾರ ಕ್ರಮಗಳನ್ನು ರೂಪಿಸುವುದು ಇದರ ಕರ್ತವ್ಯ. ಮೂರನೇದು ವಿಕಾಸ ಮನೋವಿಜ್ಞಾನ, ಅಂದ್ರೆ ಡೆವಲಪ್ಮೆಂಟಲ್ ಸೈಕಾಲಜಿ. ಇಲ್ಲಿ ಹೆಸರೇ ಹೇಳ್ತದೆ, ವಿಕಾಸ ಮನೋವಿಜ್ಞಾನ ಅಂದ್ರೆ ವ್ಯಕ್ತಿಯ ವಿಕಾಸದ ವಿವಿಧ ಹಂತಗಳನ್ನು ಅಧ್ಯಯನ ಮಾಡ್ತದೆ. ಅಂದ್ರೆ ಮಕ್ಕಳ ಮನೋವಿಜ್ಞಾನದಲ್ಲಿ ಮಕ್ಕಳ ಬೆಳವಣಿಗೆ ಮತ್ತು ವಿಕಾಸದ ಕುರಿತು ಅಧ್ಯಯನ ಮಾಡ್ತದೆ. ಇವುಗಳನ್ನೆಲ್ಲ ನಾವು ಮುಂದೆ ಕಲಿತೇವೆ. ಅವನ ಅಥವಾ ಅವಳ ಸಾಮರ್ಥ್ಯಗಳ ವಿಕಾಸದಲ್ಲಿ ಅನುವಂಶೀಯತೆ ಮತ್ತು ಪರಿಸರಗಳ ಪಾತ್ರ, ಇದು ಇಂಪಾರ್ಟೆಂಟ್. ಅನುವಂಶೀಯತೆ ಮತ್ತು ಪರಿಸರವೇ ಎಲ್ಲದಕ್ಕೂ ಮುಖ್ಯ ಆಧಾರ ಅಂತ ಹೇಳ್ಬೋದು ಜಾಸ್ತಿಯಾಗಿ. ಇವುಗಳ ಪ್ರಭಾವ ಏನು ಅನ್ನೋದನ್ನ ಕಲಿತೀವಿ.
ಅವನ ಅಥವಾ ದೈಹಿಕ, ಮಾನಸಿಕ, ಸಾಮಾಜಿಕ ಹಾಗೂ ಸಂವೇದಾತ್ಮಕ ಕ್ಷೇತ್ರಗಳಲ್ಲಿ ಕಂಡುಬರುವ ವಿಕಾಸ. ದೈಹಿಕವಾಗಿ ಏನು ವಿಕಾಸ ಆಗ್ತಾರೆ, ಮಾನಸಿಕವಾಗಿ ಏನು ವಿಕಾಸ ಆಗ್ತಾರೆ, ಇವುಗಳನ್ನ ನಾವು ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್, ಹದಿಹರೆಯದವರು ಹಾಗೂ ವಯಸ್ಕರಲ್ಲಿ ಕಂಡು ಬರುವ ವಿವಿಧ ಕ್ಷೇತ್ರಗಳಲ್ಲಾಗುವ ವಿಕಾಸವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದು. ವಿವಿಧ ಕ್ಷೇತ್ರಗಳು ಅಂತಂದ್ರೆ ಇವೇ ಕ್ಷೇತ್ರಗಳು ನೋಡಿ. ಫಾರ್ ಎಕ್ಸಾಂಪಲ್, ಮಗು ಹೇಗೆ ಮಾತನಾಡಲು ಕಲಿತದೆ ಒಂದು. ಎರಡನೇದು, ಹದಿಹರೆಯದವರ ಗುರುತಿನ ಬೆಳವಣಿಗೆ. ಅವರು ತಮ್ಮ ಗುರುತಿಸಿಕೊಳ್ಳುವಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ ಅಥವಾ ಅವರಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತದೆ ಅವುಗಳನ್ನು ಅಧ್ಯಯನ ಮಾಡುದು ಈ ವಿಕಾಸಾತ್ಮಕ ಮನೋವಿಜ್ಞಾನ. ನಾಲ್ಕನೇದು ಬರುದು ವಿಭೇದಾತ್ಮಕ ಮನೋವಿಜ್ಞಾನ. ನೋಡಿ, ವಿಭೇದ, ಈ ಚಿತ್ರ ಗಮನಿಸಿ, ಎಲ್ಲರೂ ಒಂದೇ ತರ ಇದಾರೆ ಇಲ್ಲಿ. ಅಂದ್ರೆ ಒಬ್ಬರು ವೈಟ್, ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಹೇಳುದು ಯಾಕೆ ನಿಮಗೆ ಇದನ್ನ ಕೊಡ್ತಾ ಇದ್ದಾನೆ, ನೆನ್ಪಿಟ್ಕೊಳ್ಳಿ, 3 ಜನನು ಬೇರೆ ಬೇರೆ ತರ ಇದ್ದಾರೆ. ಅಂದ್ರೆ ಸಮಾಜದಲ್ಲಿ ವ್ಯಕ್ತಿಗಳು ಅಥವಾ ಮಕ್ಕಳು ಕೂಡ ಬೇರೆ ಬೇರೆ ರೀತಿಯಲ್ಲೇ ಇರ್ತಾರೆ, ಎಲ್ಲರಂತೆ ಇರುದಿಲ್ಲ. ನೋಡಿ, 5 ಬೆರಳು ಒಂದೇ ರೀತಿ ಇದೆಯಾ? ಇಲ್ಲ. ಅಂದ್ರೆ ಡಿಫ್ರೆಂಟ್ ಆಗಿ ಇರ್ತಾರೆ. ಅಂದ್ರೆ ಮಾನವರಲ್ಲಿ ಕಂಡು ಬರುವ ವೈಯಕ್ತಿಕ ಭಿನ್ನತೆಗಳ ಸ್ವರೂಪ, ಅದನ್ನು ಅಳತೆ ಮಾಡುವ ವಿಧಾನಗಳು. ಅಂದ್ರೆ ಭಿನ್ನತೆಗಳು ಬಂದ್ರೆ ಅವುಗಳನ್ನ ಅಳತೆ ಮಾಡುದು ಹೇಗೆ, ಒಂದೊಂದಕ್ಕೂ ಒಂದೊಂದು ಪರೀಕ್ಷೆಗಳು, ಪ್ರಯೋಗಗಳನ್ನ ಮಾಡ್ಬೇಕಾಗ್ತದೆ. ನಿನ್ನೆ ತರಗತಿಯಲ್ಲಿ ನಾನು ಹೇಳಿದೆ, ಪ್ರಯೋಗ ಮತ್ತು ಪರೀಕ್ಷೆ ಮೂಲಕ ಮನೋವಿಜ್ಞಾನ ನಿಂತಿರೋದು. ಅವುಗಳ ಮೇಲೆ ಪ್ರಭಾವ ಬೀರುವ ಅಂಶಗಳು, ಏನಾದ್ರು ಇಬ್ರು ವರ್ತನೆಯಲ್ಲಿ ವ್ಯತ್ಯಾಸ ಇತ್ತು ಅಂತಂದ್ರೆ ಯಾಕೆ ವ್ಯತ್ಯಾಸ ಆಯ್ತು, ಆ ಪ್ರಭಾವ ಬೀರುವ ಅಂಶಗಳ ಬಗ್ಗೆ ಕಲಿತೀವಿ. ಅಂದ್ರೆ ವಿಭೇದಾತ್ಮಕ ಮನೋವಿಜ್ಞಾನ ಹೇಳ್ತದೆ ಬುದ್ಧಿಶಕ್ತಿ, ಆಸಕ್ತಿ, ಮನೋಧೋರಣೆಗಳು, ಸಂವೇಗಗಳು. ನೋಡಿ, ಬುದ್ಧಿಶಕ್ತಿ ಮಾನವೊಂದು, ಆಸಕ್ತಿ, ಸಂವೇಗಗಳು ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಒಂದು ವಿಚಾರಗಳು. ಇವುಗಳಲ್ಲಿ ವ್ಯತ್ಯಾಸಗಳನ್ನು ಕಂಡುಹಿಡಿದು ಅದಕ್ಕೆ ತಕ್ಕಂತೆ ಅಧ್ಯಯನವನ್ನು ಮಾಡ್ತಾ ಹೋಗ್ತದೆ. ನೋಡಿ, ಉದಾಹರಣೆ ನೋಡಿ, ವ್ಯಕ್ತಿಗಳ ನಡುವಿನ ವ್ಯತ್ಯಾಸಗಳು ಮತ್ತು ವೈಯಕ್ತಿಕ ವೈವಿಧ್ಯತೆಗಳ ಅಧ್ಯಯನ. ಬುದ್ಧಿವಂತಿಕೆ, ಸಾಮರ್ಥ್ಯ, ಆಸಕ್ತಿಗಳು ವೈಯಕ್ತಿಕ ವ್ಯತ್ಯಾಸಗಳು. ಅಂದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದರ ಡಿಫರೆನ್ಸ್ ಇರ್ತದೆ. ಇನ್ನು 5ನೇದು ಬಂದು ಸೋಷಿಯಲ್ ಸೈಕಾಲಜಿ ಅಥವಾ ಸಾಮಾಜಿಕ ಮನೋವಿಜ್ಞಾನ. ಇದು ಏನ್ ಹೇಳ್ತದೆ ಅಂತಂದ್ರೆ ಸಮಾಜ, ನೆನ್ಪಿಟ್ಕೊಳ್ಳಿ, ಸಮಾಜದಲ್ಲಿ ಒಬ್ಬ ವ್ಯಕ್ತಿ, ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳಿ, ನೀವು ನಿಮ್ಮನ್ನೇ ತಗೊಳ್ಳಿ, ಅರ್ಥ ಆಯ್ತಾ? ನಾನು ಸಮಾಜದಲ್ಲಿ ಹೇಗ್ ವರ್ತನೆ ಮಾಡ್ತೀನಿ, ಯಾರ ಜೊತೆ ಹೆಂಗ್ ಬೆರಿತೀನಿ, ನನ್ನ ಥಿಂಕಿಂಗ್ ಏನಾಗಿರ್ತದೆ ಸಮಾಜದಲ್ಲಿ, ಅವುಗಳನ್ನು ಅಧ್ಯಯನ ಮಾಡುದು. ಅಂದ್ರೆ ಫಾರ್ ಎಕ್ಸಾಂಪಲ್ ಗುಂಪಿನಲ್ಲಿ ವ್ಯಕ್ತಿಯ ವರ್ತನೆ. ಸಮಾಜ ಅಂತಂದ್ರೆ ಒಂದು ಇಡೀ ಸಮಾಜದಲ್ಲಿ ಅವರು ಗ್ಯಾಂಗ್ ಇರ್ತದೆ, ಅಥವಾ ಒಂದು ಸಣ್ಣ ಗುಂಪು ಇರ್ತದೆ, ಅಥವಾ ದೊಡ್ಡ ಗುಂಪು. ಸಮಾಜ ಅಂದ್ರೆ ಒಂದು ದೊಡ್ಡ ಗುಂಪು, ಅವುಗಳಲ್ಲಿ ವ್ಯಕ್ತಿಯ ವರ್ತನೆ ಏನು ಅಧ್ಯಯನ ಮಾಡ್ತದೆ. ಗುಂಪುಗಳು ಒಂದಕ್ಕೊಂದು ಹೊಂದಿರುವ ಸಂಬಂಧ. ನೋಡಿ, ಸಮಾಜದಲ್ಲಿ ಎಲ್ಲಾ ಸಮಾಜವು ಒಂದೇ ರೀತಿ ಇರುವುದಿಲ್ಲ, ಕಲ್ಚರಲ್ ಬೇರೆ ಬೇರೆ ಇರ್ತದೆ. ಒಂದು ಸಮಾಜದಿಂದ ಇನ್ನೊಂದು ಸಮಾಜ ಅಥವಾ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅವರಲ್ಲಿ ಭಿನ್ನವಾಗಿರ್ತದೆ. ಫಾರ್ ಎಕ್ಸಾಂಪಲ್, ಎ ಸ್ಥಳದಲ್ಲಿ ತಗೊಂಡ್ರೆ ಅಲ್ಲಿ ವ್ಯಕ್ತಿಗಳು ತುಂಬಾ ಸ್ಮೂತ್ ಇರ್ತಾರೆ. ಬಿ ಅನ್ನೋ ಸ್ಥಳ ತಗೊಂಡ್ರೆ ಅಲ್ಲಿ ವ್ಯಕ್ತಿಗಳು ತುಂಬಾ ಜೋರ್ ಇರ್ತಾರೆ, ಆರ್ಶ್ ಇರ್ತಾರೆ, ಅಂದ್ರೆ ಬೈತಾರೆ, ಸರಿಯಾಗಿ ಮಾತಾಡೋದಿಲ್ಲ, ರೆಸ್ಪೆಕ್ಟ್ ಕೊಡೋದಿಲ್ಲ. ಯಾಕೆ ಆ ವ್ಯಕ್ತಿ ಹಂಗ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ. ಫಾರ್ ಎಕ್ಸಾಂಪಲ್, ಎಕ್ಸ್ ಅನ್ನೋ ವಿದ್ಯಾರ್ಥಿ ವೈ ಅನ್ನೋ ಒಂದು ಜಾಗಕ್ಕೆ ಬಂದಿರ್ತಾನೆ, ಅಂದ್ರೆ ಯಾವ್ದೋ ಒಂದು ಪ್ಲೇಸಿಗೆ ಬಂದಿರ್ತಾನೆ. ಅಲ್ಲಿ ಏನ್ ಮಾಡ್ತಾನೆ ಆ ವಿದ್ಯಾರ್ಥಿ, ಅವ್ರ ಊರಂಗೆ ವರ್ತಿಸ್ತಾನೆ. ಯಾಕೆ? ಅದ್ರ ಅವನು ಬೆಳೆದು ಬಂದ ದಾರಿ ಏನು, ಅವುಗಳನ್ನು ಅಧ್ಯಯನ ಮಾಡ್ತಾರೆ. ಸಮಾಜ ಹಾಗೂ ಗುಂಪುಗಳು ವ್ಯಕ್ತಿಯ ಮೇಲೆ ಮತ್ತು ವ್ಯಕ್ತಿಯ ಗುಂಪಿನ ಮೇಲೆ ಪರಿಣಾಮ ಬೀರುವ ಪ್ರಭಾವವನ್ನು ಇದು ತಿಳಿಸ್ತದೆ. ಸಮೂಹದ ಲಕ್ಷಣಗಳು ಮತ್ತು ಅದರ ಕಾರ್ಯನಿರ್ವಹಣೆಯ ವಿಧಾನಗಳು ಮತ್ತು ವ್ಯಕ್ತಿಯ ಸಮೂಹ ಸಂಬಂಧದ ಸ್ವರೂಪ, ಅವನು ಸಮಾಜದಲ್ಲಿ ಅಥವಾ ಗುಂಪಿನಲ್ಲಿ ಹೇಗೆ ಅವನು ಸಂಬಂಧವನ್ನು ಹೊಂದಿರ್ತಾನೆ ಅದ್ರ ಬಗ್ಗೆ ತಿಳಿಸ್ತಾ ಇದು ಸಾಮಾಜಿಕ ಮನೋವಿಜ್ಞಾನ. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಲ್ಲ ನಿಮಗೆ? ವಾಯ್ಸ್ ಕೇಳಿಸ್ತಾ ಇದ್ರೆ ಒಂದು ತಂಬು ಇದ್ ಮಾಡಿ, ಯಾರಾದ್ರೂ ಆಯ್ತು. ತುಂಬಾ ಹೆಲ್ಪ್ ಆಗ್ತದೆ ನೀವು ಕೇಳಿಸ್ತಿದೆ ಅಂತ ಹೇಳಿದ್ರೆ, ಮುಂದುವರಿಬಹುದು. ತುಂಬಾ ಹೆಲ್ಪ್ ಆಗ್ತದೆ. ಓಕೆ ಓಕೆ ಫೈನ್. ನೋಡಿ, ಉದಾಹರಣೆ ನೋಡಿ, ಸಮಾಜದಲ್ಲಿ ಇತರರೊಂದಿಗಿನ ಸಂವಹನ. ಒಬ್ಬ ವ್ಯಕ್ತಿ ಇತರರೊಂದಿಗೆ ಹೆಂಗ್ ಸಂವಹನ ಮಾಡ್ತಾನೆ, ಸಾಮಾಜಿಕ ಪ್ರಭಾವ, ಸಮಾಜ ಅವನ ಮೇಲೆ ಹೆಂಗ್ ಪ್ರಭಾವ ಬೀರ್ತದೆ. ಫಾರ್ ಎಕ್ಸಾಂಪಲ್, ಸಣ್ಣ ಮಕ್ಕಳು ನೋಡಿ ಗುಂಪು ಸೇರಿ ಹಾಳಾಗ್ತಾರೆ. ಫಾರ್ ಎಕ್ಸಾಂಪಲ್, ಇತ್ತೀಚಿನ ನಮ್ಮ ದುರಾದೃಷ್ಟ ಏನು ಅಂತಂದ್ರೆ, ಸಣ್ಣ ಮಕ್ಕಳು ದೊಡ್ಡವರೊಂದಿಗೆ ಬೆರಿಬಾರ್ದು ಅಂತಲ್ಲ, ಬಟ್ ಅವ್ರು ಹಾಗೆ ಆಡ್ತಾರೆ. ಫಾರ್ ಎಕ್ಸಾಂಪಲ್, ಸಾಮಾಜಿಕವಾಗಿ ನೋಡಿ, ಒಬ್ರು ದೊಡ್ಡವ್ರ ಜೊತೆ ಇರ್ತಾರೆ, ಅವ್ರೇನೋ ಚೈನಿ ಕೈನಿ ತಿಂತಾರೆ ಅಥವಾ ಸಿಗರೇಟ್ ಸೇರ್ತಾರೆ, ಬೀಡಿ ಸೇರ್ತಾರೆ. ಆ ವಿದ್ಯಾರ್ಥಿ ಕೂಡ ಅವ್ರು ಅದೇ ರೀತಿ ವರ್ತನೆಯನ್ನು ತೋರಿಸ್ತಾರೆ. ಅಂದ್ರೆ ನೋಡಿ ಕಲ್ತು ಬಿಡ್ತಾರೆ, ಅರ್ಥ ಆಯ್ತಾ? ಈ ರೀತಿ ನಮ್ಮ ಸಮಾಜ ಈಗ ಬದಲಾಗ್ತಾ ಇದೆ, ಅದು ದುರದೃಷ್ಟ. ಅದು ನಮ್ ಕೈಲಿದೆ, ಟೀಚರ್ಸ್ ಕೈಲಿದೆ ಅದನ್ನು ಬದಲು ಮಾಡುವಂತದ್ದು. ಯಾಕಂದ್ರೆ ಟೀಚರೇ ಎಲ್ಲ ಆಗಿರ್ತಾರೆ ಮಕ್ಕಳಿಗೆ ಸಣ್ಣ ವಯಸ್ಸಲ್ಲಿ, ಆಗ್ಲೇ ಅವ್ರಿಗೆ ಬುದ್ಧಿವಾದ ಹೇಳಿ, ನೈತಿಕತೆಯನ್ನು ಹೇಳಿ, ಅದನ್ನ ಸನ್ನಿವೇಶ ಬಂದ್ರು ಕೂಡ ಅದು ನನಗೆ ಬೇಡ ಅಂತ ವಿದ್ಯಾರ್ಥಿಯ ಮನಸ್ಸಲ್ಲಿ ಬಂದು ಬಿಡಬೇಕು. ಆ ರೀತಿ ನೀವು ಶಾಲೆಯಲ್ಲಿ ಅವರನ್ನು ಬದಲಾವಣೆ ಮಾಡ್ಬೇಕಾಗ್ತದೆ. ಜನರು ಯಾಕೆ ಗುಂಪುಗಳನ್ನು ಸೇರುತ್ತಾರೆ, ನಾಯಕತ್ವ, ಪ್ರಚಾರದ ಪರಿಣಾಮ, ಇಂಥವುಗಳನ್ನ ಇದು ಈ ಒಂದು ಶಾಖೆ ಅಧ್ಯಯನ ಮಾಡ್ತದೆ. 6ನೇದು
ಶರೀರ ಮನೋವಿಜ್ಞಾನ ಹೆಸರಲ್ಲೇ ಇದೆ ನೋಡಿ, ಶರೀರ ದೇಹ ಅಂದ್ರೆ ವ್ಯಕ್ತಿಯ ದೈಹಿಕ ವಿಷಯ ಅಂಶ. ನೋಡಿ, ವರ್ತನೆಯ ದೈಹಿಕ ತಳಹದಿ ಅಧ್ಯಯನ ಇದರ ಪ್ರಧಾನ ಗುರಿ. ಅಂದ್ರೆ ಅವನು ದೈಹಿಕ ವಿಚಾರಗಳಿದವಲ್ಲ ಅವು. ಮಿದುಳು ಮತ್ತು ನರಮಂಡಲದ ಕಾರ್ಯಗಳು. ಫಾರ್ ಎಕ್ಸಾಂಪಲ್, ನಾನು ನಗ್ತೀನಿ ಈಗ ಹಿಹಿ ಅಂತ, ಅಥವಾ ಅಳ್ತೀನಿ ಅಂತ. ಯಾಕೆ ಹೇಳ್ತೀನಿ? ನನ್ನ ನರಮಂಡಲ ಅಥವಾ ನನ್ನ ಮೆದುಳಿನಲ್ಲಿ ಯಾವ ಹಾರ್ಮೋನ್ ಬದಲಾವಣೆ ಆಗ್ತಾ ಇದೆ ಅಂತ ವಿಚಾರಗಳ ಅಧ್ಯಯನ ಮಾಡ್ತೀವಿ. ಬಾಹ್ಯ ಜಗತ್ತಿನ ಮತ್ತು ಆಂತರಿಕ ಸುದ್ದಿಯನ್ನು ಮೆದುಳು ಹೇಗೆ ಪಡಿತದೆ, ನಾವು ಹೆಂಗ್ ಸ್ವೀಕರಿಸ್ಕೊಳ್ತೀವಿ, ಅದನ್ನು ಹೇಗೆ ನಾವು ಮೆದುಳಲ್ಲಿ ಇಟ್ಕೊಳ್ತೀವಿ ನೆನಪಿಗೆ, ಅದು ಸಂವೇದನೆ, ಅರಿವು, ಅಭಿಪ್ರೇರಣೆ, ಸಂವೇಗ, ಕಲಿಕೆ, ಇಂತಹ ಕ್ರಿಯೆಗಳಿಗೆ ನರಮಂಡಲದಲ್ಲಿ ಆಗುವ ಬದಲಾವಣೆಗಳು. ನಾನು ಹೇಳಿದೆ, ನರಮಂಡಲದಲ್ಲಿ ಒಂದೊಂದು ವಿಷಯಕ್ಕೂ ನಮ್ಮಲ್ಲಿ ಒಂದೊಂದು ಬದಲಾವಣೆ ಆಗ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ನೀವು ಯಾವ್ದೋ ಒಂದು ಯಕ್ಷಗಾನವೋ ಅಥವಾ ಯಾವ್ದೋ ಒಂದು ಕಾರ್ಯಕ್ರಮ ನೋಡ್ತಾ ಇರ್ತೀರ, ಮೈ ರೋಮಾಂಚನ ಆಗಿ ಬಿಡ್ತದೆ. ಅಂದ್ರೆ ಆ ಮೂಮೆಂಟ್ ಅಲ್ಲಿ ರೋಮ ಎಲ್ಲ ಎದ್ದು ನಿಂತು ಬಿಡ್ತದೆ ಅಲ್ವಾ? ಇದು ಯಾಕೆ? ಇದರ ಹಿಂದೆ ನಮ್ಮ ಮೈಂಡ್ ಅಲ್ಲಿ ಆಗುವ ವಿಚಾರಗಳೇನು, ನಮ್ಮ ನರಮಂಡಲದಲ್ಲಿ ಏನೆಲ್ಲ ಆಗ್ತದೆ ಅನ್ನೋದನ್ನು ಅಧ್ಯಯನ ಮಾಡ್ತಾರೆ. ನೋಡಿ, ಉದಾಹರಣೆ ನೋಡಿ, ಮೆದುಳು, ನರಮಂಡಲ ಮತ್ತು ದೇಹದ ಜೈವಿಕ ಪ್ರಕ್ರಿಯೆಗಳು ವರ್ತನೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬ ಅಧ್ಯಯನ ಮಾಡ್ತದೆ. ಮೆದುಳಿನ ಯಾವ ಭಾಗವು ಕೋಪವನ್ನು ನಿಯಂತ್ರಿಸುತ್ತದೆ? ನಾನಾಗ್ಲೇ ಹೇಳಿದೆ ಹಾರ್ಮೋನ್ಗಳು ಅಂತ. ಯಾವ ಹಾರ್ಮೋನ್ಗಳು ಇವೆಲ್ಲ ಕಾರಣ ಆಗ್ತದೆ, ಅದನ್ನು ಈ ಒಂದು ಶಾಖೆ ಅಧ್ಯಯನ ಮಾಡ್ತದೆ. ಅಂದ್ರೆ ಇದೊಂದು ಬ್ರಾಂಚ್, ನೆನ್ಪಿಟ್ಕೊಳ್ಳಿ, ಒಂದೊಂದು ಅಧ್ಯಯನ ಮಾಡ್ತದೆ.